ಲಿವರ್ಮೋರ್ ಪ್ರಕಾರ ಮಾರುಕಟ್ಟೆಯನ್ನ ಓಡಿಸೋದು ಲಾಜಿಕ್ ಅಲ್ಲ, ಬದಲಾಗಿ ಎಂದಿಗೂ ಬದಲಾಗದ ಮನುಷ್ಯನ ಭಾವನೆಗಳು ಅಂದ್ರೆ ಆಸೆ ಮತ್ತು ಭಯ. ಇದೇ ಅವರ ಸಿದ್ಧಾಂತದ ಮೂಲಾಧಾರ. ಹಾಗಾಗಿ ಲಿವರ್ಮೋರ್ರನ್ನ ಒಬ್ಬ ಟ್ರೇಡರ್ ಅಂತ ಅನ್ಕೊಳ್ಳೋ ಬದಲು ವಾಲ್ ಸ್ಟ್ರೀಟ್ನ ಒಬ್ಬ ಚಾಣಾಕ್ಷ ಪತ್ತೇದಾರಿಯಂತೆ ಕಲ್ಪಿಸ್ಕೊಳ್ಳಿ. ಅವರು ತಮ್ಮ ಅಭಿಪ್ರಾಯಗಳ ಮೇಲೆ ಟ್ರೇಡ್ ಮಾಡ್ತಿದ್ರಿಲ್ಲ, ಬದಲಿಗೆ ಮಾರುಕಟ್ಟೆಯೇ ನೀಡುವ ಸಾಕ್ಷ್ಯ ಮತ್ತು ಸುಳಿವುಗಳಿಗಾಗಿ ಕಾಯುತ್ತಿದ್ರು. ಈ ಪತ್ತೇದಾರಿ ರೂಪಕ ಎಷ್ಟು ಅದ್ಭುತವಾಗಿದೆ ಅನ್ನೋದು ನೋಡಿ. ಅವ್ರ ಪ್ರಕಾರ ಸತ್ಯ ಏನಿದ್ರೂ ನಮ್ಮ ಕಣ್ಮುಂದೇ ಇರುತ್ತೆ, ಆದ್ರೆ ಅದನ್ನ ನೋಡೋಕೆ ಸ್ಟಾಕ್ನ ಪ್ರೈಸ್ ಮತ್ತೆ ವಾಲ್ಯೂಮ್ ಕೊಡ್ತಿರೋ ಸತ್ಯಗಳನ್ನ ಸರಿಯಾಗಿ ಓದೋಕೆ ಗೊತ್ತಿರಬೇಕು ಅಷ್ಟೇ. ಹಾಗಾದ್ರೆ ಒಂದು ಸ್ಟಾಕ್ ಸರಿಯಾಗಿ ನಡ್ಕೊಳ್ತಿದೆ ಅಂತ ಗೊತ್ತಾಗೋದು ಹೇಗೆ? ಇದಕ್ಕಾಗಿ ತಮ್ಮ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಅವರು ಈ 4 ಸಿಂಪಲ್ ನಿಯಮಗಳನ್ನು ಕೊಡ್ತಾರೆ. ಇವು ಜಸ್ಟ್ ರೂಲ್ಸ್ ಅಲ್ಲ, ಇವು ತಾಳ್ಮೆ ಮತ್ತೆ ಶಿಸ್ತಿನ ಪಾಠಗಳು. ಸರಿ, ಕಾಯ್ಬೇಕು ಅನ್ನೋದು ಅರ್ಥ ಆಯ್ತು. ಆದ್ರೆ ಯಾವುದಕ್ಕೋಸ್ಕರ ಕಾಯ್ಬೇಕು, ಯಾವಾಗ ಆಕ್ಷನ್ ತಗೋಬೇಕು, ಈ ಪ್ರಶ್ನೆನೇ ನಮ್ಮನ್ನ ಅವರ ಸೀಕ್ರೆಟ್ ವೆಪನ್ ಹತ್ರ ಕರ್ಕೊಂಡೋಗುತ್ತೆ. ಆ ಸೀಕ್ರೆಟ್ ವೆಪನ್ ಬೇರೆ ಯಾವುದೂ ಅಲ್ಲ, ಅದೇ ಪಿವೋಟಲ್ ಪಾಯಿಂಟ್, ಅಂದ್ರೆ ಪ್ರಮುಖ ತಿರುವು ಬಿಂದು. ಲಿವರ್ಮೋರ್ ತಮ್ಮ ದುಡ್ಡನ್ನ ಪಣಕ್ಕಿಡೋ ಮುಂಚೆ ಕಾಯ್ತಿದ್ದಿದ್ದು ಇದೊಂದೇ ಒಂದು ನಿರ್ಣಾಯಕ ಸಿಗ್ನಲ್ಗಾಗಿ. ಅಂದ್ರೆ ನೋಡಿ, ಅವರದು ಅಟ್ಯಾಕಿಂಗ್ ಗೇಮ್ ಅಲ್ಲ, ಡಿಫೆನ್ಸಿವ್ ಗೇಮ್. ಮಾರುಕಟ್ಟೆನೇ ಹೌದು ನೀನ್ ಅನ್ಕೊಂಡಿದ್ದು ಸರಿ ಅಂತ ಕನ್ಫರ್ಮ್ ಮಾಡೋವರೆಗೂ ಅವ್ರು ಸುಮ್ಮನೆ ಕಾಯ್ತಿದ್ರು. ಆ ಕನ್ಫರ್ಮೇಷನ್ ಇದೆಯಲ್ಲ, ಅದೇ ಅವರ ಟ್ರೇಡ್ಗೆ ಸಿಕ್ತಿದ್ದ ಇನ್ಶೂರೆನ್ಸ್ ಇದ್ದ ಹಾಗೆ. ಅವರ ಪುಸ್ತಕದ 4ನೇ ಅಧ್ಯಾಯದಲ್ಲಿ ವಿವರಿಸಿರೋ ಈ ಕಾನ್ಸೆಪ್ಟ್ನ ಅರ್ಥ ಇದು. ಸರಳವಾಗಿ ಹೇಳೋದಾದ್ರೆ, ಇದು ಸುಮ್ಮನೆ ಒಂದು ಸಣ್ಣ ಪ್ರೈಸ್ ಚೇಂಜ್ ಅಲ್ಲ, ಇದು ಇಡೀ ಆಟದ ಡೈರೆಕ್ಷನನ್ನೇ ಬದಲಾಯಿಸೋ ಒಂದು ನಿರ್ಣಾಯಕ, ಕನ್ಫರ್ಮ್ ಆದ ಕ್ಷಣ. ಲಿವರ್ಮೋರ್ ಅವರ ಈ ಮಾತು ಕೇಳಕ್ಕೆ ಎಷ್ಟು ಸಿಂಪಲ್ ಅಲ್ವಾ? ಆದ್ರೆ ಇದನ್ನ ಶಿಸ್ತಿನಿಂದ ಪಾಲಿಸೋದರಲ್ಲೇ ಅವರ ಗೆಲುವಿನ ರಹಸ್ಯ ಅಡಗಿತ್ತು. ಆ ತಾಳ್ಮೆ, ಅದೇ ಎಲ್ಲವನ್ನೂ ಡಿಸೈಡ್ ಮಾಡ್ತಿತ್ತು. ಸರಿ, ಥಿಯರಿಯೆಲ್ಲ ಓಕೆ, ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಈ ಪಿವೋಟಲ್ ಪಾಯಿಂಟ್ ಅನ್ನ ಚಾರ್ಟ್ಗಳಲ್ಲಿ ಗುರುತಿಸೋದು ಹೇಗೆ? ಬನ್ನಿ, ನಮ್ಮ ಪತ್ತೇದಾರಿ ಕೆಲಸ ಶುರು ಮಾಡೋಣ. ಈ ಚಾರ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದು ಲಿವರ್ಮೋರ್ ಏನನ್ನ ಟ್ರೇಡ್ ಮಾಡ್ತಿರ್ಲಿಲ್ಲ ಅಂತ ತೋರಿಸುತ್ತೆ. ನೋಡಿ, ಒಂದು ಸ್ಟಾಕ್ ತನ್ನ ಹಳೆಯ ಟ್ರೆಂಡ್ನಲ್ಲೇ ಹೋಗ್ತಿದ್ರೆ ಅಲ್ಲಿ ಹೊಸ ಸುಳಿವು ಏನೂ ಇಲ್ಲ. ಅಂದ್ರೆ ಅದು ಪಿವಟಲ್ ಪಾಯಿಂಟ್ ಅಲ್ಲವೇ ಅಲ್ಲ. ಆಹಾ, ಇಲ್ಲಿದೆ ನೋಡಿ ಪತ್ತೇದಾರಿಗೆ ಬೇಕಾದ ಕ್ಲೂ. ಯಾವಾಗ ಒಂದು ಸ್ಟಾಕ್ ತನ್ನ ಹಳೆಯ ಟ್ರೆಂಡ್ ಲೈನನ್ನ ಬ್ರೇಕ್ ಮಾಡಿ ನಿರ್ಣಾಯಕವಾಗಿ ಹೊರಗೆ ಬರುತ್ತೋ, ಅದೇ ಬದಲಾವಣೆಯ ಒಂದು ಸ್ಪಷ್ಟ ಸಂಕೇತ. ಆಕ್ಷನ್ ತಗೊಳ್ಳೋಕ್ಕೆ ಇದೇ ಸರಿಯಾದ ಅವಕಾಶ. ಹಾಗಾದ್ರೆ ಈ ಪಿವಟಲ್ ಪಾಯಿಂಟನ್ನ ಗುರ್ತಿಸೋಕೆ ಇರೋ 4 ಹಂತಗಳು ಯಾವುವು? ಮೊದಲನೇಗೆ, ಈಗಿನ ಟ್ರೆಂಡ್ ಯಾವುದು ಅಂತ ಗುರ್ತಿಸಿ. 2ನೇದು, ಆ ಟ್ರೆಂಡಿಂದ ಬ್ರೇಕೌಟ್ ಆಗೋದನ್ನ ಗಮನಿಸಿ. 3ನೇದು, ಆ ಬ್ರೇಕೌಟ್ ಜೊತೆ ವಾಲ್ಯೂಮ್ ಕೂಡ ಜಾಸ್ತಿ ಇದೆಯಾ ಅಂತ ನೋಡಿ ಕನ್ಫರ್ಮ್ ಮಾಡಿ. ಕೊನೆದಾಗಿ, ಮಾರುಕಟ್ಟೆಯ ಹೊಸ ಡೈರೆಕ್ಷನ್ ಅನ್ನ ದೃಢಪಡಿಸಿದ ಮೇಲೇನೆ ಟ್ರೇಡ್ ಶುರು ಮಾಡಿ. ಅಂದ್ರೆ ಇದು ಊಹೆ ಮಾಡೋ ಆಟ ಅಲ್ಲ, ಬದಲಿಗೆ ಕನ್ಫರ್ಮೇಷನ್ ಸಿಕ್ಕ ಮೇಲೇನೆ ಆಡುವ ಆಟ. 1 ಶತಮಾನದ ಹಿಂದೆ ಬರೆದ ಈ ರೂಲ್ಸ್ ಇವತ್ತಿನ ಫಾಸ್ಟ್ ಮಾರ್ಕೆಟ್ನಲ್ಲೂ ಹೇಗೆ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಉತ್ತರ ತುಂಬಾ ಸಿಂಪಲ್. ಯಾಕಂದ್ರೆ ಮಾರುಕಟ್ಟೆಯನ್ನ ಓಡಿಸೋದು ಟೆಕ್ನಾಲಜಿ ಅಲ್ಲ, ಬದಲಿಗೆ ಮನುಷ್ಯನ ಮೂಲಭೂತ ಭಾವನೆಗಳು, ಆಸೆ, ದುರಾಸೆ ಮತ್ತು ಭಯ. ಅದಕ್ಕೇನೆ ಲಿವರ್ಮೋರ್ ಅವರ ತಂತ್ರಗಳು ಇವತ್ತಿಗೂ ಪ್ರಸ್ತುತ. ಟೆಕ್ನಾಲಜಿ ಬದಲಾಗಿದೆ, ಕಂಪನಿಗಳು ಬದಲಾಗಿವೆ, ಆದರೆ ಆಟಗಾರರಾದ ನಮ್ಮೆಲ್ಲರ ಅಂದ್ರೆ ಮನುಷ್ಯರ ಸ್ವಭಾವ ಅದು ಬದಲಾಗಿಲ್ಲ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ: ಶೇರ್ ಮಾರುಕಟ್ಟೆ ಅನ್ನೋದು ಕೇವಲ ನಂಬರ್ಸ್ ಮತ್ತೆ ಲಾಜಿಕ್ನ ಆಟವೋ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಎಂದಿಗೂ ಬದಲಾಗದ ಮಾನವ ಭಾವನೆಗಳ ಪ್ಯಾಟರ್ನ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಆಟವೋ? ಯೋಚಿಸಿ. ಟೈಮಿಂಗ್, ಮನಿ ಮ್ಯಾನೇಜ್ಮೆಂಟ್ ಮತ್ತು ಎಮೋಷನಲ್ ಕಂಟ್ರೋಲ್. ನೋಡಿ, ಟೈಮಿಂಗ್ ಅಂದ್ರೆ ಯಾವಾಗ ಎಂಟ್ರಿ ಆಗ್ಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು ಅನ್ನೋದು ಖಂಡಿತ ಮುಖ್ಯ. ಆದ್ರೆ ಲಿವರ್ಮೋರ್ ಹೇಳ್ತಾರೆ, ಅದು ಯುದ್ಧದ ಕೇವಲ ಒಂದು ಭಾಗ ಅಷ್ಟೇ ಅಂತ. ಅವರ ನಿಜವಾದ ಜೀನಿಯಸ್ ಇರೋದೇ ಆ ಉಳಿದ 2 ಕಂಬಗಳಲ್ಲಿ. ಒಂದು, ನಮ್ಮ ಹಣವನ್ನ ಹೇಗೆ ನಿರ್ವಹಿಸ್ತೀವಿ ಅನ್ನೋದು. ಇನ್ನೊಂದು, ನಮ್ಮ ಭಾವನೆಗಳನ್ನ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ತೀವಿ ಅನ್ನೋದು. ಇವತ್ ನಾವು ಫೋಕಸ್ ಮಾಡ್ತಿರೋದೇ ಈ 2 ವಿಷಯಗಳ ಮೇಲೆ. 10%. ಏನಿದು 10%? ಲಿವರ್ಮೋರ್ ಅವರ ಇಡೀ ಮನಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲೇ ಇದು ಅತ್ಯಂತ ಪ್ರಮುಖವಾದ ಸಂಖ್ಯೆ. ಯಾಕೆ? ಏನಿದರ ಮಹತ್ವ? ಬನ್ನಿ ಈಗ ನೋಡೋಣ. ಲಿವರ್ಮೋರ್ ಅವರ ಬಳಿ ತಮ್ಮ ಬಂಡವಾಳ ರಕ್ಷಣೆಗೆ 5 ಅಚಲ ನಿಯಮಗಳಿದ್ವು. ಮೊದಲನೇದಾಗಿ ಒಂದು ವಿಶಿಷ್ಟ ಪ್ರೋಬ್ ಸಿಸ್ಟಮ್ ಬಳಸೋದು. 2ನೇದ್ದು ಮತ್ತು ಅತಿ ಮುಖ್ಯವಾದದ್ದು, ಯಾವುದೇ ಕಾರಣಕ್ಕೂ ಒಂದು ಟ್ರೇಡ್ನಲ್ಲಿ 10%ಗಿಂತ ಹೆಚ್ಚು ಲಾಸ್ ಮಾಡ್ಕೋಬಾರ್ದು.
ಮೂರನೇದ್ದು ಯಾವಾಗ್ಲೂ ಕೈಯಲ್ಲಿ ಕ್ಯಾಶ್ ರಿಸರ್ವ್ ಇಟ್ಕೊಳ್ಳೋದು. ನಾಲ್ಕನೇದ್ದು ಒಂದು ಸ್ಟಾಕ್ ಕೊಳ್ಳೋಕೆ ಎಷ್ಟು ಬಲವಾದ ಕಾರಣ ಇರುತ್ತೋ ಅದನ್ನ ಮಾರೋಕೂ ಅಷ್ಟೇ ಬಲವಾದ ಕಾರಣ ಇರಬೇಕು. ಮತ್ತು ಐದನೇದು ಏನಾದ್ರೂ ಅನಿರೀಕ್ಷಿತವಾಗಿ ದೊಡ್ಡ ಲಾಭ ಬಂದ್ರೆ ಅದ್ರ ಈ ಅರ್ಧದಷ್ಟನ್ನ ತಕ್ಷಣ ತೆಗೆದು ಬ್ಯಾಂಕ್ನಲ್ಲಿಟ್ಬಿಡಬೇಕು. ಈ 5ರಲ್ಲಿ ಆ 2ನೇ ನಿಯಮ ಇದೆಯಲ್ಲ, 10% ಸ್ಟಾಪ್ ಲಾಸ್, ಅದು ಮಾತುಕತೆಗೆ ಜಾಗ ಇಲ್ಲದ ನಿಯಮ. ಇಲ್ಲಿ ಲಿವರ್ಮೋರ್ ಅವರ ನಿಲುವು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಅವರು ಹೇಳ್ತಾರೆ, ನಿಮ್ಮ ಬ್ರೋಕರ್ ಕಾಲ್ ಮಾಡಿ, ಸರ್ ಮಾರ್ಜಿನ್ಗೆ ಇನ್ನೂ ಸ್ವಲ್ಪ ದುಡ್ಡು ಹಾಕ್ಬೇಕು ಅಂದಾಗ ಒಂದೇ ಮಾತು ಹೇಳಿ, ನನ್ನ ಪೊಸಿಷನ್ ಮಾರ್ಬಿಡಿ ಅಂತ. ಅಂದ್ರೆ ಸೋಲುತ್ತಿರುವ ಟ್ರೇಡ್ಗೆ ಇನ್ನಷ್ಟು ದುಡ್ಡು ಸುರಿದು ಆವರೇಜ್ ಮಾಡೋ ತಪ್ಪು ಮಾಡ್ಲೇಬಾರ್ದು. ಅದು ಒಂದು ರೀತಿ ಟ್ರೇಡಿಂಗ್ನಲ್ಲಿ ಮಾಡುವ ಆತ್ಮಹತ್ಯೆ ಇದ್ದಾಗೆ. ನಮ್ಮ ನಿರ್ಧಾರ ತಪ್ಪು ಅಂತ ಒಪ್ಕೊಂಡು ಚಿಕ್ಕ ನಷ್ಟದಲ್ಲೇ ಅದರಿಂದ ಹೊರಗೆ ಬರೋದೇ ನಿಜವಾದ ಜಾಣತನ. ಸರಿ, ಇಷ್ಟೆಲ್ಲ ನಿಯಮಗಳಿವೆ, ರೂಲ್ ಬುಕ್ ಇದೆ, ಎಲ್ಲವೂ ಸರಿ. ಆದ್ರೆ ಆ ರೂಲ್ ಬುಕ್ ಅನ್ನ ಫಾಲೋ ಮಾಡೋಕೆ ನಮ್ಮಿಂದ ಆಗ್ಲಿಲ್ಲ ಅಂದ್ರೆ ಆಗ ಅದ್ರಿಂದೇನ್ ಪ್ರಯೋಜನ ಅಲ್ವಾ? ಇದೇ ಪ್ರಶ್ನೆ ನಮ್ಮನ್ನ 2ನೇ ಯುದ್ಧರಂಗಕ್ಕೆ ಕರ್ಕೊಂಡು ಹೋಗುತ್ತಾ, ಮತ್ತು ಬಹುಶಃ ಇದು ಮೊದಲನೇ ಯುದ್ಧಕ್ಕಿಂತ ತುಂಬಾನೇ ಕಠಿಣವಾದದ್ದು. ಇದು ನಮ್ಮ ಒಳಗಿನ ಯುದ್ಧ, ನಮ್ಮ ಮನಸ್ಸಿನ ಜೊತೆಗಿನ ಹೋರಾಟ. ಮಾರ್ಕೆಟ್ ಅಂದ್ರೆ ಬರೀ ನಂಬರ್ಸ್ ಮತ್ತೆ ಚಾರ್ಟ್ಸ್ ಅನ್ಕೊಂಡ್ರೆ ಅದು ತಪ್ಪು. ಅದ್ರೊಳಗಿರೋದು ಅಪ್ಪಟ ಮಾನವ ಭಾವನೆಗಳು. ಈ ಚಿತ್ರವನ್ನೇ ನೋಡಿ. ಒಬ್ಬ ಟ್ರೇಡರ್ ಮಧ್ಯದಲ್ಲಿ ನಿಂತಿದ್ದಾನೆ. ಅವನನ್ನ ಒಂದು ಕಡೆ ಭಯ ಎಳಿತಾ ಇದೆ, ಇನ್ನೊಂದು ಕಡೆ ದುರಾಸೆ ಜಗ್ಗುತ್ತಿದೆ, ಮತ್ತೊಂದು ಕಡೆ ಸುಳ್ಳು ಭರವಸೆ ಕೈಹಿಡಿದು ನಿಲ್ಲಿಸಿದೆ, ಮಗೊಂದು ಕಡೆ ಅಜ್ಞಾನ ಕಣ್ಣಿಗೆ ಬಟ್ಟೆ ಕಟ್ಟಿದೆ. ಪ್ರತಿಯೊಂದು ನಿರ್ಧಾರದ ಹಿಂದೆಯೂ ಇಂಥದೊಂದು ಎಳೆದಾಟ ನಡೀತಾನೇ ಇರುತ್ತೆ. ಲಿವರ್ಮೋರ್ ತಮ್ಮ ಸ್ವಂತ ಮಕ್ಕಳಿಗೆ ಬರೆದ ಪತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಅದು ಸುಲಭವಾಗಿ ದುಡ್ಡು ಮಾರ್ಬೋದು ಅನ್ನೋ ಆಕರ್ಷಣೆಯಿಂದ ಜನರನ್ನ ಮೂರ್ಖರನ್ನಾಗಿ ಮಾಡುತ್ತೆ. ಅವರು ಕಷ್ಟಪಟ್ಟು ದುಡಿದ ದುಡ್ಡಿನ ಜೊತೆ ಅಜಾಗರೂಕತೆಯಿಂದ ಆಟವಾಡು ಹಾಗೆ ಪ್ರೇರೇಪಿಸುತ್ತೆ ಅಂತ. ಅಂದ್ರೆ ನಮ್ಮ ದೌರ್ಬಲ್ಯಗಳನ್ನೇ ಮಾರುಕಟ್ಟೆ ಬಳಸ್ಕೊಳ್ಳುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಲಿವರ್ಮೋರ್ ಹೇಳೋ ಪ್ರಕಾರ ನಾವು ಆಟೋಮೇಟಾನ್ ಆಗ್ಬೇಕು. ಏನಿದು ಆಟೋಮೇಟಾನ್ ಅಂದ್ರೆ? ಇದೊಂದ್ ರೀತಿ ರೋಬೋಟ್ ತರ. ಭಯ, ದುರಾಸೆ, ಭರವಸೆ ಈ ಯಾವ ಭಾವನೆಗಳಿಗೂ ಜಾಗ ಕೊಡದೆ ಒಂದು ಯಂತ್ರದ ಹಾಗೆ ಮೊದಲೇ ನಿರ್ಧರಿಸಿದ ನಿಯಮಗಳನ್ನಷ್ಟೇ ಶಿಸ್ತಿನಿಂದ ಪಾಲಿಸೋದು. ಸರಿ, ಈಗ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಬಳಿ ಬಂಡವಾಳದ ನಿಯಮಗಳಿವೆ, ಮನಸ್ಸನ್ನ ನಿಯಂತ್ರಿಸೋ ಬಗ್ಗೆನೂ ಮಾತಾಡಿದ್ವಿ. ಈಗ ಅಂತಿಮ ಸವಾಲು, ಈ ಎರಡನ್ನೂ ಒಟ್ಟಿಗೆ ತರೋದ್ ಹೇಗೆ? ಯಾಕೆಂದ್ರೆ ಒಂದ್ರಲ್ಲಿ ಗೆದ್ದು ಇನ್ನೊಂದ್ರಲ್ಲಿ ಸೋತ್ರೆ ಅದು ಗೆಲುವೇ ಅಲ್ಲ. ವಿಷಯ ತುಂಬಾ ಸಿಂಪಲ್. ನಮ್ಮ ಇಮೋಷನ್ಸ್ ಮುಂದೆ ನಮ್ಮ ನಿಯಮಗಳೇ ಮುರಿದೋದ್ರೆ ಆ ನಿಯಮಗಳಿದ್ದು ಏನ್ ಪ್ರಯೋಜನ? ಅದೇ ರೀತಿ ಒಳ್ಳೆ ಮನಿ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯೇ ಇಲ್ದೆ ಮನಸ್ಸು ಮಾತ್ರ ಶಾಂತವಾಗಿದೆ ಎಂದ್ರೂ ಅದರಿಂದ ಯಾವ ಲಾಭವೂ ಇಲ್ಲ. ಅಂದ್ರೆ ಬಲವಾದ ನಿಯಮಗಳು ಮತ್ತು ಅದನ್ನ ಪಾಲಿಸೋಕ್ ಬೇಕಾದ ಭಾವನಾತ್ಮಕ ಸ್ಥಿರತೆ ಎರಡೂ ಬೇಕೇ ಬೇಕು. ಈಗ ಉಳಿದಿರೋದು ಒಂದೇ ಒಂದು ಪ್ರಶ್ನೆ. ಒಬ್ಬ ಟ್ರೇಡರ್ ಮಾರ್ಕೆಟನ್ನು ಗೆಲ್ಲೋಕೂ ಮುಂಚೆ ತನ್ನನ್ನು ತಾನು ಗೆಲ್ಲೋಕಾಗುತ್ತಾ? ಸುಮ್ನೆ ಬೆಲೆ ಏರ್ತಿದೆ ಇಳಿತಿದೆ ಅಂತ ರಿಯಾಕ್ಟ್ ಮಾಡೋದು ಟ್ರೇಡಿಂಗ್ ಅಲ್ಲ. ಒಂದು ಸ್ಟಾಕ್ ಯಾಕೆ ಮೇಲ್ ಹೋಗ್ತಿದೆ, ಈ ಟ್ರೆಂಡ್ ನಿಜವಾಗ್ಲೂ ಮುಂದುವರಿಯುತ್ತಾ ಅಂತ ಯೋಚನೆ ಮಾಡಿ ಒಂದು ಅಭಿಪ್ರಾಯ ರೂಪಿಸ್ಕೋಬೇಕು. ಇದನ್ನೇ ಒಂದು ಕ್ಲಿಯರ್ ಥೀಸಿಸ್ ಅಂತ ಕರೆಯೋದು. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ನಿಮ್ಹತ್ರ ಒಂದು ಥೀಸಿಸ್ ಇರ್ಬೋದು ಸರಿ, ಆದ್ರೆ ಮಾರ್ಕೆಟ್ ಅದನ್ನ ಹೌದು ನೀನ್ ಅಂದ್ಕೊಂಡಿದ್ದು ಸರಿ ಅಂತ ಹೇಳೋವರೆಗೂ ಕಾಯ್ಬೇಕು. ಲಿವರ್ಮೋರ್ಗೆ ಟೇಪ್ ಅಂದ್ರೆ ಪ್ರೈಸ್ ಆಕ್ಷನ್, ಅದೇ ಮಾರ್ಕೆಟ್ ಮಾತಾಡೋ ಭಾಷೆ. ಮಾರ್ಕೆಟ್ ಕನ್ಫರ್ಮ್ ಮಾಡಿದ ಮೇಲ್ನೇ ಅವರ ಮುಂದಿನ ಹೆಜ್ಜೆ. ಲಿವರ್ಮೋರ್ ಅವರು ಯಾವಾಗ್ಲೂ ಏನ್ ನಡೀತಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಿದ್ರು, ಯಾಕೆ ನಡೀತಿದೆ ಅನ್ನೋದ್ರ ಮೇಲೆ ಅಲ್ಲ. ಯಾಕಂದ್ರೆ ನ್ಯೂಸ್ ಕಾರಣಗಳೆಲ್ಲ ಎಲ್ರಿಗೂ ಗೊತ್ತಾಗೋ ಅಷ್ಟ್ರಲ್ಲಿ ಸ್ಮಾರ್ಟ್ ಮನಿ ಆಲ್ರೆಡಿ ತನ್ನ ಲಾಭ ಮಾಡ್ಕೊಂಡು ಓಡಿರುತ್ತೆ, ಅವಕಾಶ ಕೈತಪ್ಪಿ ಹೋಗಿರುತ್ತೆ. ಸರಿ, ಇದು ಅವರ ತತ್ವಶಾಸ್ತ್ರ. ಈಗ ಬರೋಣ ಅವರ ಯಶಸ್ಸಿನ ಅಸಲಿ ಇಂಜಿನ್ಗೆ, ಅಂದ್ರೆ 10ನೇ ಅಧ್ಯಾಯದಲ್ಲಿ ಬರೋ ಅವರ ಕಠಿಣ ಮುರಿಯಲಾಗದ ನಿಯಮಗಳಿಗೆ. ಅವರ ಇಡೀ ಸಿಸ್ಟಮ್ ಅನ್ನ ಈ 3 ಕಂಬಗಳ ಮೇಲೆ ನಿಲ್ಲಿಸಬಹುದು. ಮೊದಲನೇದು ಮಾರ್ಕೆಟ್ ರೂಲ್ಸ್, ಇದು ಟ್ರೆಂಡ್ ಕಂಡಿಡಿಯೋಕೆ. ಎರಡನೇದು ಮನಿ ಮ್ಯಾನೇಜ್ಮೆಂಟ್, ಇದು ನಮ್ಮ ದುಡ್ಡನ್ನ ಕಾಪಾಡ್ಕೊಳ್ಳೋಕೆ. ಮತ್ತು ಮೂರನೇದು ಎಮೋಷನಲ್ ಕಂಟ್ರೋಲ್, ಇದು ನಮ್ಮನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ. ನೋಡಿ, ಈ ಒಂದೇ ಒಂದು ಮಾತಲ್ಲಿ ಲಿವರ್ಮೋರ್ ಅವರ ಸಂಪೂರ್ಣ ಫಿಲಾಸಫಿ ಅಡಗಿದೆ. ಅಂದ್ರೆ ಅವರಿಗೆ ನಿಜವಾದ ಯುದ್ಧಭೂಮಿ ಆ ವಾಲ್ ಸ್ಟ್ರೀಟ್ ಆಗಿರಲಿಲ್ಲ, ಬದಲಿಗೆ ಅವರ ಸ್ವಂತ ಮನಸ್ಸೇ ಆಗಿತ್ತು. ಅವರ ಪ್ರಕಾರ ಮಾರುಕಟ್ಟೆಯನ್ನ ಗೆಲ್ಲೋಕೆ ಮುಂಚೆ ನಾವು ನಮ್ಮನ್ನೇ ಗೆಲ್ಬೇಕು. ಇದೇ ಅಸಲಿ ಸವಾಲು. ಸರಿ, ಹಾಗಾದ್ರೆ ಈ ಆಂತರಿಕ ಶತ್ರು ಯಾರು? ಅದು ಎಲ್ಲೋ ಹೊರಗಿಲ್ಲ, ಅದು ಬೇರಾರೂ ಅಲ್ಲ, ನಮ್ಮದೇ ಭಾವನೆಗಳು.
ಯಾವುದೇ ಹೈ ಪ್ರೆಷರ್ ಫೀಲ್ಡಲ್ಲಿ ಯಶಸ್ಸು ಗಳಿಸ್ಬೇಕಂದ್ರೆ ಮೊದಲು ಈ ನಮ್ಮ ಭಾವನೆಗಳ ಮೇಲೆ ಒಂದು ಹಿಡಿತ ಸಾಧಿಸೋದಿದೆಯಲ್ಲ ಅದೇ ಅತಿ ಮುಖ್ಯ. ಯಾಕಂದ್ರೆ ಲಿವರ್ಮೋರ್ಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು. ಅತಿ ದೊಡ್ಡ ಅಡಚಣೆ ಮಾರುಕಟ್ಟೆಯಲ್ಲ, ಅದು ನಮ್ಮ ಮಾನವ ಸ್ವಭಾವ. ಆ ಭಯ, ದುರಾಸೆ, ಕೆಲವೊಮ್ಮೆ ಹುಸಿ ಭರವಸೆ ಇವೆಲ್ಲ ಸೇರಿ ನಮ್ಮನ್ನ ತಪ್ಪುದಾರಿಗೆ ಎಳೆಯುತ್ತೆ. ಇದನ್ನೊಮ್ಮೆ ನಾವು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ತಗೊಳ್ಳೋ ನಿರ್ಧಾರಗಳು ಹೆಚ್ಚು ತರ್ಕಬದ್ಧವಾಗಿರುತ್ತೆ. ಹಾಗಾದ್ರೆ ಈ ಒಳಗಿನ ಶತ್ರುಗಳ ವಿರುದ್ಧ ಹೋರಾಡೋಕ್ಕೆ ಲಿವರ್ಮೋರ್ ಮಾಡ್ತಿದ್ದ ತಯಾರಿ ಹೇಗಿತ್ತು? ನೋಡಿ, ಅವರು ತಮ್ಮ ಕೆಲ್ಸವನ್ನ ಯಾವತ್ತೂ ಒಂದು ಜೂಜಾಟ ಅಂತ ನೋಡ್ಲೇ ಇಲ್ಲ. ಬದಲಿಗೆ ಅದೊಂದು ಸೀರಿಯಸ್ ಬಿಸ್ನೆಸ್, ಒಂದು ಯುದ್ಧ ಅಂತಾನೆ ಪರಿಗಣಿಸಿದ್ರು. ಅವರ ರಕ್ಷಣಾ ಕವಚ ಏನು ಗೊತ್ತಾ? ಒಂದು ಕಟ್ಟುನಿಟ್ಟಿನ ದೈನಂದಿನ ದಿನಚರಿ. ಇದೊಂದು ರೀತಿ ಮಾನಸಿಕ ಕೋಟೆಯ ಹಾಗೆ. ಹೊರಗಿನ ಗದ್ದಲ, ಒಳಗಿನ ಭಾವನೆಗಳ ಏರಿಳಿತ ಯಾವುದೂ ಅವರನ್ನ ಮುಟ್ಟದ ಹಾಗೆ ಈ ಕೋಟೆ ಅವರನ್ನ ಸಂಪೂರ್ಣವಾಗಿ ರಕ್ಷಿಸುತ್ತಿತ್ತು. ಅವರ ದೈನಂದಿನ ವಿಧಾನ ಹೇಗಿತ್ತು ನೋಡಿ. ಮೊದಲಿಗೆ ಎಲ್ಲರಿಗಿಂತ ಬೇಗ ಬಂದು ಅಧ್ಯಯನ ಮಾಡೋದು. ಎರಡನೇದು, ಕೆಲ್ಸದ ಸಮಯದಲ್ಲಿ ಸಂಪೂರ್ಣ ಮೌನ, ಯಾರ ಮಾತೂ ಇಲ್ಲ, ಗದ್ದಲವಿಲ್ಲ. ಮೂರನೇದು, ತಮ್ಮದೇ ವೈಯಕ್ತಿಕ ದಾಖಲೆಗಳನ್ನ ಅಂದ್ರೆ ಹಳೆಯ ತಪ್ಪುಗಳನ್ನ, ಯಶಸ್ಸನ್ನ ಪರಿಶೀಲನೆ ಮಾಡೋದು. ಕೊನೆಗೆ ಈ ಎಲ್ಲದರ ಆಧಾರದ ಮೇಲೆ ಸ್ವತಂತ್ರವಾದ ತೀರ್ಮಾನಕ್ಕೆ ಬರೋದು. ಪ್ರತಿಯೊಂದು ಹೆಜ್ಜೆಯೂ ಭಾವನೆಗಳನ್ನ ಬದಿಗಿಟ್ಟು ತರ್ಕಕ್ಕೆ ಜಾಗ ಮಾಡ್ಕೊಡೋ ಹಾಗೆ ಡಿಸೈನ್ ಮಾಡಿರೋದು. ಇದೇನು ಸುಮ್ನೆ ತಯಾರಿಯಲ್ಲ, ಇದೊಂದು ಮಾನಸಿಕ ಶಸ್ತ್ರಾಭ್ಯಾಸ ಇದ್ದ ಹಾಗೆ. ಸರಳವಾಗಿ ಹೇಳೋದಾದ್ರೆ ಮಾರುಕಟ್ಟೆಯಲ್ಲಿ ಇರೋದು ಎರಡೇ ಪ್ರಮುಖ ಚಾಲಕ ಶಕ್ತಿಗಳು. ಒಂದು ಭಾವನೆ, ಅಂದರೆ ಭಯ, ದುರಾಸೆ, ಭರವಸೆ. ಇನ್ನೊಂದು ಶಿಸ್ತು, ಅಂದರೆ ಜ್ಞಾನ, ತಾಳ್ಮೆ, ಆತ್ಮವಿಶ್ವಾಸ. ಭಾವನೆಗಳ ಆಧಾರದ ಮೇಲೆ ತಗೊಳ್ಳೋ ನಿರ್ಧಾರಗಳು ನಮ್ಮನ್ನ ನಾಶ ಮಾಡಿದ್ರೆ, ಶಿಸ್ತುಬದ್ಧ ವಿಧಾನ ನಮ್ಮನ್ನ ಕಾಪಾಡುತ್ತೆ. ಯಶಸ್ಸು ಮತ್ತು ಸೋಲಿನ ನಡುವಿನ ಗೆರೆನೇ ಇದು. ಹಾಗಾದ್ರೆ ಈ ಒಳಗಿನ ಯುದ್ಧವನ್ನ ಗೆಲ್ಲೋಕೆ ಲಿವರ್ಮೋರ್ ಬರೀ ತಯಾರಿಯನ್ನೇ ನಂಬಿರ್ಲಿಲ್ಲ. ಅದಕ್ಕೋಸ್ಕರ ಅವರು ತಮಗಾಗಿಯೇ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನ ಮಾಡ್ಕೊಂಡಿದ್ರು. ಇವು ಸಾಧಾರಣ ನಿಯಮಗಳಲ್ಲ, ಇವು ಚೌಕಾಸಿಗೆ ಒಳಪಡದ, ಅಂದ್ರೆ ನಾನ್ ನೆಗೋಷಿಯಬಲ್ ರೂಲ್ಸ್. ಪ್ರತಿಯೊಂದು ನಿರ್ಧಾರ ತಗೋಬೇಕಾದ್ರೂ ಇವೇ ಅವರಿಗೆ ದಾರಿದೀಪವಾಗಿದ್ವು. ಅವರ ವೈಯಕ್ತಿಕ ನಿಯಮಗಳ ಸಂಹಿತೆ ಹೀಗಿತ್ತು. ಮೊದಲನೇದು, ಪ್ರತಿಯೊಂದು ತಪ್ಪಿನಿಂದಲೂ ಪಾಠ ಕಲಿಯೋದು, ಅದಕ್ಕಾಗಿ ವಿವರವಾದ ದಾಖಲೆ ಇಡೋದು. ಎರಡನೇದು, ನಷ್ಟಗಳನ್ನ ತಕ್ಷಣವೇ ಕಟ್ ಮಾಡೋದು, ಯಾಕೆಂದ್ರೆ ತಪ್ಪು ಮಾಡೋದು ಅನಿವಾರ್ಯ, ಆದ್ರೆ ತಪ್ಪಲ್ಲಿ ಉಳಿಯೋದು ನಮ್ಮ ಆಯ್ಕೆ. ಮೂರನೇದು, ಗೆಲ್ಲುತ್ತಿರೋ ಟ್ರೇಡ್ಗಳನ್ನ ಅರ್ಧಕ್ಕೆ ನಿಲ್ಸ್ಬಾರ್ದು, ಭಯದಿಂದ ಲಾಭ ಬುಕ್ ಮಾಡಬಾರ್ದು. ನಾಲ್ಕನೇದು, ತಾವೇ ಮಾಡಿದ ನಿಯಮಗಳನ್ನ ಯಾವುದೇ ಕಾರಣಕ್ಕೂ ಮುರಿಬಾರ್ದು. ಐದನೇದು, ಬಹಳ ಮುಖ್ಯವಾಗಿ ಬೇರೆಯವ್ರು ಕೊಡುವ ಸ್ಟಾಕ್ ಟಿಪ್ಸ್ಗಳ ಬಗ್ಗೆ ಸದಾ ಎಚ್ಚರದಿಂದಿರ್ಬೇಕು, ಸ್ವಂತ ವಿಶ್ಲೇಷಣೆಯನ್ನೇ ನಂಬೇಕು. ಪ್ರತಿಯೊಂದು ನಿಯಮವೂ ಒಂದೊಂದು ಭಾವನಾತ್ಮಕ ದೌರ್ಬಲ್ಯದ ವಿರುದ್ಧದ ರಕ್ಷಣಾ ಕವಚ. ಲಿವರ್ಮೋರ್ ಅವರ ಒಂದು ಮಾತು ಕೇಳಿ. ನೀವು ತಪ್ಪು ಮಾಡಿದಾಗ ಮಾರುಕಟ್ಟೆಯೇ ನಿಮ್ಗೆ ಹೇಳುತ್ತೆ. ಯಾಕಂದ್ರೆ ನೀವು ಹಣ ಕಳ್ಕೊಳ್ತಾ ಇರ್ತೀರ. ತಪ್ಪು ಮಾಡಿದೀನಿ ಅಂತ ಗೊತ್ತಾದ ಕೂಡ್ಲೇ ಅದೇ ಹೊರಬರಲು ಸರಿಯಾದ ಸಮಯ. ಅಂದ್ರೇನು? ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ತಪ್ಪುಗಳನ್ನ ತ್ವರಿತವಾಗಿ ಯಾವುದೇ ಅಹಂಕಾರ, ಭಾವನೆ ಇಲ್ಲದೆ ಒಪ್ಪುಕೊಳ್ಳೋದು. ಯಶಸ್ವಿ ವ್ಯಕ್ತಿಯ ಅತಿದೊಡ್ಡ ಗುಣವೇ ಇದು.